ಡಿಕೆಶಿ ಟಾಕ್ ಮಾಡ್ತಾ ಇದ್ದಾರೆ. ವಾಟ್ ಈಸ್ ದಿಸ್? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಡಿಕೆಶಿ ಸಂವಿಧಾನದ ಸ್ಟೇಟ್ಮೆಂಟ್ ನಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಡಿಕೆಶಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಖಾರ ಆಗಿದ್ದಾರೆ. ಏನ್ರಿ ಮಾತಾಡಿದ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಖಾರವಾಗಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಡಿಕೆಶಿ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಹೇಳಿ ಸಂವಿಧಾನದಲ್ಲಿ ಮಾತನಾಡಿದ್ದಾರೆ ಖರ್ಗೆ. ಮುಸ್ಲಿಮರಿಗೆ ಮೀಸಲಾತಿ ನೀಡೋದಕ್ಕೆ ಸಂವಿಧಾನ ಬದಲಾಯಿಸುವ ಬಗ್ಗೆ ಕರ್ನಾಟಕದಲ್ಲಿ ತಮ್ಮ ಪಕ್ಷದಿಂದ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿಲ್ಲ. ಅವರ ಹೇಳಿಕೆಯನ್ನ ತಿರುಚಿ ಮಾತನಾಡಲಾಗಿದೆ ಅನ್ನುವಂತಹ ಮಾತನ್ನ ಅವರು ಸಮಂಜಸವನ್ನ ಕೊಡುವಂತಹ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಮಾತನಾಡುವಂತಹ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಕೂಡ ಆ ಒಂದು ಹೇಳಿಕೆ ಏನ್ ಕೊಟ್ಟಿದ್ರು ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಶಬ್ದಗಳ ವಿಷಯ ಇಲ್ಲಿ ಬಹಳಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ಳುತ್ತೆ. ಮಾತನಾಡುವಂತಹ ಸಂದರ್ಭದಲ್ಲಿ ಏನ್ ಮಾತನಾಡ್ತಾ ಇದ್ದೀವಿ ಅನ್ನೋದು ಅವರ ಗಮನದಲ್ಲಿ ಇರಬೇಕಾಗತ್ತೆ. ಸಂವಿಧಾನ ಬದಲಾವಣೆ ಮಾಡುವಂತಹ ವಿಚಾರವನ್ನ ಇಲ್ಲಿ ಇದೀಗ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇರುವಂತಹ ವಿಚಾರ, ಅದೇ ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇದೆ. ಪದೇ ಅದೇ ರೀತಿಯಾಗಿ ಆ ಒಂದು ಹೇಳಿಕೆಯನ್ನ ತಮ್ಮ ಸಹೋದ್ಯೋಗಿಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಅದನ್ನ ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ದೆಹಲಿಯಲ್ಲಿ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಖಾಸಗಿ ವಾಹಿನಿಯ ಸಂದರ್ಶನಕ್ಕೆ ಹೋಗಿರ್ತಾರೆ ಡಿಕೆ ಶಿವಕುಮಾರ್. ಆಗ ಅಲ್ಲಿನ ಆಂಕರ್ ಕೇಳೋದೇನಪ್ಪಾ ಅಂತ ಹೇಳಿದ್ರೆ, ಸಂವಿಧಾನ ವಿರೋಧಿ ಅಲ್ವಾ ನೀವು ಮಾಡೋಕೆ ಹೊರಟಿರುವಂತಹ ಕೆಲಸ, ಮೀಸಲಾತಿಯನ್ನ ಕೊಡ್ತೀವಿ ಧರ್ಮಾಧಾರಿತವಾಗಿ ಅನ್ನುವಂಥದ್ದು, ಜಾತಿ ಆಧಾರಿತವಾಗಿ ಮೀಸಲಾತಿ ಸಂವಿಧಾನದಲ್ಲಿದೆ, ಫೈನ್, ಧರ್ಮಾಧಾರಿತ ಎಲ್ಲಿದೆ, ಸಂವಿಧಾನ ವಿರೋಧಿ ಅಲ್ವಾ ಅಂತ ಕೇಳಿದಕ್ಕೆ ನೋಡೋಣ ಮುಂದಿನ ದಿನಗಳಲ್ಲಿ ಬದಲಾಗಬಹುದು ಅನ್ನೋ ಹೇಳಿಕೆಯ ಜೊತೆಗೆ ಕಾನೂನು ಹೋರಾಟ ಕೆಲವರು ಸಿದ್ಧರಾಗ್ತಾ ಇದ್ದಾರೆ. ಸೊ ಕೋರ್ಟ್ ಏನು ತೀರ್ಪು ಕೊಡುತ್ತೆ ನೋಡೋಣ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಬದಲಾವಣೆ ಆಗುತ್ತೆ ಅನ್ನೋ ರೀತಿಯಲ್ಲೇ ಡಿ ಕೆ ಶಿವಕುಮಾರ್ ಮಾತಾಡಿರೋದು. ಎಲ್ಲೋ ಒಂದು ರೀತಿ ಅವ್ರಿಗೆ ಕಂಟಕ ಫಿಕ್ಸಾ, ಈ ಒಂದು ಹೇಳಿಕೆ ಅವರಿಗೆ ಒಂದು ಭಾರವಾಗುತ್ತಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಇದೇ ಬದಲಾವಣೆ ಹೇಳಿಕೆನ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಬಿಜೆಪಿಯಲ್ಲೂ ಕೆಲವರು ತೆಗೆದ್ರು. ಸದ್ಯ ಮೂಲೆ ಗುಂಪಾಗಿರೋದನ್ನ ಗಮನಿಸಬಹುದು. ಟಿಕೆಟ್ ಕೂಡ ಸಿಗದೆ ಯಾರು ಅಲ್ಲ, ಅನಂತ್ ಕುಮಾರ್ ಹೆಗಡೆ ಅವರು ಟಿಕೆಟ್ ಸಿಗ್ಲಿಲ್ಲ. ಅವರು ಸಂವಿಧಾನದ ಬಗ್ಗೆ ಖಾರವಾಗಿ ಮಾತಾಡಿದ್ದು. ಸೊ ಅದೇ ರೀತಿಯಾಗಿ ಒಂದು ಭಾರದ ತುತ್ತಾಗುತ್ತಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಹೇಳಿಕೆ. ಹೈಕಮಾಂಡ್ಗೆ ಬಹಳ ಪ್ರಿಯ ಡಿ ಕೆ ಶಿವಕುಮಾರ್. ಇಲ್ಲಿ ತನಕ ಎಂಥದ್ದೇ ಅವ್ರ ಮೇಲೆ ಆರೋಪಗಳು ಬಂದರೂ ಕೂಡ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಅದೆಲ್ಲವನ್ನ ಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ಈಗ ನಿನ್ನೆ ಸದನದಲ್ಲಿ ಚರ್ಚೆ ಆಗ್ಬೇಕಾದ್ರೆ ರಾಜ್ಯಸಭೆಯಲ್ಲಿ ಕಿರಣ್ ರಿಜಿಜು ಕೇಂದ್ರ ಸಚಿವರು ಮತ್ತೆ ಜೆಪಿ ನಡ್ಡಾ ಎಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕ್ಲಾಸ್ ತಗೊಂಡಾಗ ಖರ್ಗೆ ಅವ್ರಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಬೆಪ್ಪ ಕುತ್ಕೋಬಿಟ್ರು. ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಮಾತಾಡಿದ್ರ ಅಥವಾ ಇಲ್ವಾ ಅನ್ನೋದ್ರ ಸುಳಿವು ಕೂಡ ಇರಲಿಲ್ಲ. ಆ ಬೆನ್ನಲ್ಲೇ ಆ ಕೋಪ ತಗೊಂಡು ಡಿ ಕೆ ಶಿವಕುಮಾರ್ ಮೇಲೆ ತೀರಿಸಿದಂಗೆ ಕಾಣಿಸ್ತಾ ಇದೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಯಾವ ರೀತಿಯ ಕ್ಲಾರಿಟಿ ಕೊಡ್ತಾರೆ ನೋಡೋಣ. ಶಿಷ್ಯನ ವಿರುದ್ಧವೇ ಖರ್ಗೆ ಗರಂ. ಸಂವಿಧಾನ ಬದಲಾವಣೆ ವಿಚಾರವಾಗಿ ನಿಗಿ ಕೆಂಡವಾಗಿದ್ದಾರಂತೆ. ಅವ್ರಿಗೆ ಫೋನ್ ಮಾಡಿದಾರಂತೆ ಖರ್ಗೆ, ಕ್ಲಾಸ್ ತಗೊಂಡ್ರಂತೆ. ಏನಂತ, ಸಂವಿಧಾನದ ಹೆಸರು ನಾವು ನೋಡಿದ್ರೆ ಹೋರಾಟ ಮಾಡ್ತಾ ಇದೀವಿ, ಬಟ್ ನೀವು ಏನ್ ಹೇಳಿಕೆ ಕೊಟ್ರಿ? ನಿಮ್ ಹೇಳಿಕೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಒಂದೇ ಒಂದು ಹೇಳಿಕೆಯಿಂದ ಎಲ್ಲವೂ ನಾವು ಇಲ್ಲಿ ತನಕ ಮಾಡಿದ್ದೆಲ್ಲ ನೀರಲ್ಲಿ ಹೋಮ. ಉಭಯ ಸದನದಲ್ಲೂ ಬಿಜೆಪಿಯನ್ನ ನಾವು ಹೆದರಿಸೋದು ಹೆಂಗೆ? ಈಗ ಇದನ್ನೇ ಇಟ್ಕೊಂಡು ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಪಕ್ಷದ ಮರ್ಯಾದೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಹರಾಜು ಆಗ್ತಾ ಇದೆ. ಇದರಿಂದ ದಲಿತ ಸಮುದಾಯಕ್ಕೆ ನಾವು ಪ್ರಶ್ನೆ ಅಂದ್ರೆ ಉತ್ತರ ಕೊಡೋದು ಏನು? ದಲಿತ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಯಾಕಂದ್ರೆ ಮೀಸಲಾತಿ ಅಥವಾ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದ ತಕ್ಷಣ ಪರಿಶಿಷ್ಟ ಜಾತಿ ಪಂಗಡ ನಮ್ಮ ರಾಜ್ಯದಲ್ಲಿ ಏನಿದ್ದಾವೆ ಬಹಳ ಪ್ರಮುಖ ಪಂಗಡಗಳು, ಸಮುದಾಯ, ಅವ್ರಗಳ ತಲೆಗೆ ಹೋಗದೆ ಸಂವಿಧಾನ ಬದಲಾವಣೆ ಅಂದ್ರೆ ನಮ್ಮ ಹತ್ರ ಇರುವಂತಹ ರಿಸರ್ವೇಶನ್ ಏನಾದ್ರೂ ಕಿತ್ಕೊಬಿಡ್ತಾರ, ಬದಲಾಯಿಸ್ತಾರ ಅಂತ ಆತಂಕ ಆಗುತ್ತೆ. ಅದೆಲ್ಲಾದ್ರೂ ಪರಿಣಾಮ ಬಿತ್ತು ಅಂದ್ರೆ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಅದು ಖರ್ಗೆ ಅವ್ರಿಗೆ ಒಂದು ಹೆದರಿಕೆ ಅಥವಾ ಭಯ ಉಂಟು ಮಾಡಿರೋದು. ನೆನ್ನೆ ಜೆಪಿ ನಡ್ಡಾ ಅವರು ಮತ್ತೆ ರಿಜಿಜು ಕೇಂದ್ರ ಸಚಿವರು ಕಿರಣ್ ರಿಜಿಜು ಅವರೆಲ್ಲ ಹೇಳಿರೋದು ಅದೇ. ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಲೀಡರ್ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ, ಬದಲಾವಣೆ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವರು ಆ ಸ್ಥಾನದಲ್ಲಿ ಇರೋಕೆ ಅರ್ಹರ? ಖಂಡಿತವಾಗ್ಲೂ ಇಲ್ಲ. ಅವ್ರನ್ನ ಮೊದಲು ಸ್ಥಾನದಿಂದ ಕೆಳಗಿಳಿಸಿ ಅಂತ ಆಲ್ರೆಡಿ ಆರಂಭ ಮಾಡಿದ್ದಾರೆ. ಅಂದ್ರೆ ಅವ್ರನ್ನ ರಾಜೀನಾಮೆ ತಗೊಳ್ಳಿ ಅಂತ. ಖರ್ಗೆ ಅವ್ರಿಗೆ ಏನು ಉತ್ತರ ಕೊಡಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಆ ಕ್ಷಣದಲ್ಲಿ ಅಥವಾ ಸಂದರ್ಭದಲ್ಲಿ. ಬಟ್ ಈಗ ಡಿ ಕೆ ಶಿವಕುಮಾರ್ ನೋಡಿದ್ರೆ ಇಲ್ಲ, ನಾನು ಆ ರೀತಿಯಾಗಿ ಆ ಹೇಳಿಕೆಯನ್ನ ಕೊಟ್ಟಿಲ್ಲ, ನನ್ನ ಹೇಳಿಕೆಯನ್ನ ತಿರುಚ್ತಾ ಇದ್ದಾರೆ, ತಪ್ಪಾಗಿ ಅರ್ಥೈಸ್ತಾ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಹೋರಾಟ ಡೆಫಿನೆಟ್ಲಿ ಫಿಕ್ಸ್ ಆಗುತ್ತಾ? ಯಾಕಂದ್ರೆ ಹೈಕಮಾಂಡ್ನವರೇ ಬಿಡ್ತಿಲ್ಲ, ಇನ್ನು ರಾಜ್ಯದವ್ರು ಬಿಟ್ರೆ ಸರಿ ಆಗತ್ತಾ? AICC ಅಧ್ಯಕ್ಷರು ಖರ್ಗೆ ಅವರ ತವರಲ್ಲಿ ಆಗ್ತಾ ಇರುವಂತಹ ವಿಚಾರ ಖರ್ಗೆ ಅವರಿಗೆ ಮಾತ್ರ ಮುಜುಗರ ತಂದಿಲ್ಲ, ಹೈಕಮಾಂಡ್, ಇಡೀ ಹೈಕಮಾಂಡ್ಗೆ ಮುಜುಗರ ತಂದಂತಹ ವಿಚಾರ ಇದು.
ಸಂವಿಧಾನ ಬದಲಾವಣೆಯ ಹೇಳಿಕೆನ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅನ್ನುವಂತಹ ಸ್ಟೇಟ್ಮೆಂಟ್. ಅವರು ಮಾತಿನ ಭರದಲ್ಲಿ ಏನೋ ಹೇಳಿದ್ರೋ, ಜೋಶಲ್ಲಿ ಹೇಳಿದ್ರೋ, ಇಲ್ಲಿ ತನಕ ಆಗ್ತಾ ಇದ್ದೆಲ್ಲವನ್ನ ನಿಭಾಯಿಸ್ಕೊಂಡು ಬಂದಿದ್ದೀನಿ, ಈ ಹೇಳಿಕೆಯನ್ನು ಕೂಡ ಹಾಗೆ ನಿಭಾಯಿಸ್ಬಿಡ್ತೀನಿ ಅನ್ನೋ ಧೈರ್ಯದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಬಟ್ ಈ ಮಾತೇನಿದೆ, ಸಂವಿಧಾನ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗಬಹುದು, ಕೋರ್ಟ್ ನೋಡ್ಕೊಳ್ಳುತ್ತೆ, ನ್ಯಾಯಾಂಗವಾಗಿ ಅಂದರೆ ನ್ಯಾಯಯುತವಾಗಿ ಹೋಗೋಣ ಅಂತ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ಅಂತೂ ಅವರಿಗೆ ಭಾರ ಆಗುತ್ತೆ ಅನ್ನೋದ್ರಲ್ಲಿ ನೋ ಡೌಟ್. ಬಹುಶಃ ಮುಂದಿನ ದಿನಗಳಲ್ಲಿ ಅದು ಅವರ ಸ್ಥಾನಕ್ಕೆ ಕುತ್ತು ತಂದರೂ ಕೂಡ ಅಚ್ಚರಿ ಇಲ್ಲ. KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅಂತ ಆಲ್ರೆಡಿ DKಯ ಆಪೋಸಿಟ್ ಬಣ್ಣ ಶುರು ಆಗ್ಬಿಟ್ಟಿದ್ದಾರೆ. ಎಷ್ಟು ದಿನ ಸಾಕು, ನಮಗೂ ಕೊಡಿ, ಉಳಿದಂಥವ್ರಿಗೆ ಅವಕಾಶ ಕೊಡಿ ಅಂತ. ಈ ಮಾತೇ ಎಲ್ಲಾದರೂ ಆ ಹತ್ರಕ್ಕೆ ಹೋಗುತ್ತಾ, ಅದಕ್ಕೆ ಸಪೋರ್ಟ್ ಕೊಟ್ಟಂಗಾಗುತ್ತಾ, ಇಂಬು ಕೊಟ್ಟಂತಾಗುತ್ತಾ ಸಿದ್ದು ಬಣಕ್ಕೆ ಅಥವಾ DK ವಿರೋಧಿ ಬಣಕ್ಕೆ ಗೊತ್ತಿಲ್ಲ. ಒಂದು ಕಡೆ BJPಯನ್ನು ಫೇಸ್ ಮಾಡಬೇಕು, ಮತ್ತೊಂದು ಕಡೆ ಈಗ DK ತಮ್ಮದೇ ಪಕ್ಷದಲ್ಲಿ ತಮ್ಮ ವಿರೋಧಿ ಬಣವನ್ನೂ ಕೂಡ ಈ ಸ್ಟೇಟ್ಮೆಂಟ್ನಿಂದ ಎದುರಿಸಬೇಕಾದಂತಹ ಪರಿಸ್ಥಿತಿ ತಂದಿಟ್ಕೊಂಡಿದ್ದಾರೆ. ಸಂವಿಧಾನ ಬದಲಾವಣೆ ಆಗಲಿದೆ ಎಂಬ ಡಿಕೆಶಿ ಹೇಳಿಕೆ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದೆ. DCM ಸ್ಟೇಟ್ಮೆಂಟ್. ದೇಶಾದ್ಯಂತ ಡಿಕೆ ಶಿವಕುಮಾರ್ ಮಾತು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಡಿಕೆಶಿ ಹೇಳಿಕೆಯೇ ಬಿಜೆಪಿಗೆ ವೆಪನ್ ಆಗಿದೆ. ಹೈಕಮಾಂಡ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ಈ ಒಂದು ವಿಚಾರವನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ಳಿ, ರಾಜ್ಯಾದ್ಯಂತ ಹೋರಾಟ ಮಾಡುವಂತೆ ವರಿಷ್ಠರು ಆರ್ಡರ್ ಪಾಸ್ ಮಾಡಿದ್ದಾರೆ. DCM ಡಿಕೆಶಿ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟಕ್ಕೆ ಆದೇಶ. ನಿನ್ನೆಯ ಲೋಕಸಭೆ ಸದನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು. ಕಾಂಗ್ರೆಸ್ಸಿಗರೇ ಸಂವಿಧಾನ ಬದಲಾವಣೆ ಮಾಡುವುದು, ಬಿಜೆಪಿಗರು ಅಲ್ಲ. ಹೆಚ್ಚು ಬಾರಿ ಸಂವಿಧಾನ ಬದಲಾವಣೆ ಮಾಡಿರುವುದೇ ಕಾಂಗ್ರೆಸ್. ರಾಜ್ಯದ ಜನರಿಗೆ ಈ ಬಗ್ಗೆ ಮನವರಿಕೆ ಮಾಡುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಈಗಾಗಲೇ ಕಾಂಗ್ರೆಸ್ನಿಂದ ಸಾಕಷ್ಟು ಬಾರಿ ಸಂವಿಧಾನ ಬದಲಾವಣೆ ಆಗಿದೆ. ಅದು ಕೂಡ ಬರೋಬ್ಬರಿ 77 ಬಾರಿ ಬದಲಾವಣೆ ಆಗಿರುವಂತದ್ದು. ಸೊ ಹಾಗಾಗಿ ಬಿಜೆಪಿ ಸರ್ಕಾರದಲ್ಲಿ ಸಂವಿಧಾನ ಬದಲಾವಣೆ ಆಗಿರೋದು 20 ಬಾರಿ. ಸೊ ಹಾಗಾಗಿ ಜನರಿಗೆ ಮನವರಿಕೆ ಮಾಡಿಕೊಡಬೇಕು, ಯಾವ ರೀತಿಯಾದಂತಹ ತಿದ್ದುಪಡಿ ಆಗಿದೆ ಅನ್ನುವಂತಹ ವಿಚಾರವನ್ನ ಮನವರಿಕೆ ಮಾಡಿಕೊಡ್ಬೇಕು. ಯಾಕಂತಂದ್ರೆ ಅದು ಕೂಡ ಬಹಳ ಮಹತ್ವವನ್ನ ಪಡ್ಕೊಳ್ಳುತ್ತೆ. ಯಾವ ವಿಚಾರಕ್ಕೆ ಬದಲಾವಣೆ ಆಯ್ತು ಅನ್ನೋದು ಕೂಡ ಮಹತ್ವವನ್ನ ಪಡ್ಕೊಳ್ಳುತ್ತೆ. ಇದೀಗ ಬಿಜೆಪಿಗೆ ಮತ್ತೊಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರವನ್ನ ಯಾವ ರೀತಿಯಾಗಿ ಬಿಜೆಪಿ ಬಳಸ್ಕೊಳ್ಳುತ್ತೆ, ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡೋದಕ್ಕೆ ಸಜ್ಜಾಗತ್ತೆ. ಈಗಾಗಲೇ ಹೈಕಮಾಂಡ್ ನಿಂದ ಕೂಡ ಸಂದೇಶ ರವಾನೆ ಆಗಿದೆ, ಆದೇಶ ಕೂಡ ಕೊಡಲಾಗಿದೆ. ಈ ಒಂದು ಸಂವಿಧಾನ ವಿಚಾರವನ್ನ ಏನಿದೆ ಆ ಒಂದು ವಿಚಾರವನ್ನ ಇಟ್ಕೊಂಡು ರಾಜ್ಯದ ಜನರಿಗೆ ಮನವರಿಕೆ ಮಾಡಿಕೊಳ್ಳುವಂತೆ ಕೂಡ ಸೂಚನೆಯನ್ನ ಕೂಡ ಕೊಡಲಾಗಿರುವಂತದ್ದು. ಎಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರಿ ಅಂತ ಹೇಳಿ ಖರ್ಗೆ ಅವರು ಕೂಡ ಒಂದ್ ಕಡೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇದಕ್ಕೆ DK ಶಿವಕುಮಾರ್ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ. ನನ್ನ ಹೇಳಿಕೆ ತಿರುಚಲಾಗಿದೆ, ನಾನು ಆ ರೀತಿಯಾಗಿ ಹೇಳಿಲ್ಲ, ನ್ಯಾಯಾಲಯದಲ್ಲೂ ಕೂಡ ಇದೆ, ಅದೆಲ್ಲವನ್ನ ಒಮ್ಮೆ ನಾವು ತೀರ್ಮಾನ ಮಾಡೋಣ, ನ್ಯಾಯಾಲಯ ಏನ್ ಹೇಳುತ್ತೆ ಅದನ್ನ ನಾವು ಕೇಳ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿದೀನಿ ಅಷ್ಟೇ. ಆದ್ರೆ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ನಾನು ಎಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಣ್ಣ ಬಯಲಾಗಿದೆ ಅಂತ ಹೇಳಿ ವಿಜಯೇಂದ್ರ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಧಿಕಾರಕ್ಕಾಗಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಅನ್ನೋದಕ್ಕೆ DKಶಿ ಹೇಳಿಕೆ ಕನ್ನಡಿ ಇದ್ದ ಹಾಗೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಲೋಕಸಭೆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ನಮ್ಮ ವಿರುದ್ಧವಾಗಿ ಪ್ರಚಾರವನ್ನ ಮಾಡಿದ್ರಿ. ಈಗ ಗೊತ್ತಾಗ್ತಾ ಇದೆಯಾ ಯಾವ ರೀತಿಯಾದಂತಹ ಬದಲಾವಣೆ ಯಾವ ಪಕ್ಷದಲ್ಲಿ ಆಗ್ತಾ ಇದೆ ಅನ್ನೋದು, ಇವಾಗ ಮನವರಿಕೆ ಆಗ್ತಾ ಇದೆಯಾ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ರಾಜ್ಯದ ಜನರಿಗೆ ಮನವರಿಕೆ ಮಾಡೋದಕ್ಕೆ ಈಗ ತಯಾರಿಯನ್ನ ಕೂಡ ನಡೆಸ್ಕೊಳ್ಳಾಗ್ತಾ ಇದೆ.